ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದ್ದಾವೆ. ಖಂಡಿತ ಅವುಗಳು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತವೆ. ನೋಡೋಣ ಯಾವೆಲ್ಲ ಇದ್ದಾವೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಜಸ್ಟ್ 0.17% ಅಥವಾ 42 ಪಾಯಿಂಟ್ಸ್ ಡೌನ್ ಅಲ್ಲಿ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಳೆದ ವಾರ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಹಿಂದಿನ ವಾರ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಇತ್ತು, ಬಟ್ ಈ ವಾರದಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು 0.53% ಅಥವಾ 413 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಳೆದ ವಾರ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ಶುಕ್ರವಾರ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಜಸ್ಟ್ 0.02% ಅಥವಾ 12 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 0.39% ಅಥವಾ 192 ಪಾಯಿಂಟ್ಸ್ ಅಪ್ ಅಲ್ಲಿ ಡೌ ಜೋನ್ಸ್ ಕಳೆದ ವಾರ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಅಮೆರಿಕನ್ ಮಾರ್ಕೆಟ್ ನ ನೋಡಿದ್ರೆ, ಡೌ ಜೋನ್ಸ್ ಅಲ್ಲಿ ಎಸ್ಪೆಷಲಿ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ಶುಕ್ರವಾರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 1.71% ಅಥವಾ 440 ಪಾಯಿಂಟ್ಸ್ ರ್ಯಾಲಿ ನಾಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ 4.5% ರ್ಯಾಲಿ ಇದೆ ಡೌ ಜೋನ್ಸ್ ಅಲ್ಲಿ, ನಾಸ್ಟಾಕ್ ಅಲ್ಲಿ 1134 ಪಾಯಿಂಟ್ಸ್ ಅಥವಾ 4.5% ಅಪ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಾಸ್ಟಾಕ್ ಅಲ್ಲಿ ಕಳೆದ ವಾರ ಭರ್ಜರಿ ಬುಲ್ ರನ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ವಾರದಲ್ಲಿ 4.5% ಅಂದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಹಾಗಾಗಿ ನಾಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ಡೌ ಜೋನ್ಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಮ್ಮ ಮಾರ್ಕೆಟ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಳೆದ ವಾರ. ಇನ್ನು ಇವೆಂಟ್ ಗಳ ಕಡೆ ಬರೋದಾದ್ರೆ ಮೊದಲಿಗೆ ಸದ್ದು ಮಾಡೋದು ಅಂತಂದ್ರೆ US ಇಸ್ರೇಲ್ ಇರಾನ್ ವಾರ್. ಸಾಕಷ್ಟು ಅಪ್ಡೇಟ್ ಗಳು ಪ್ರತಿದಿನ ಬರ್ತಾನೆ ಇರ್ತವೆ. ಒಂದಲ್ಲ ಒಂದು ಅಪ್ಡೇಟ್ ಅನ್ನ ಡೊನಾಲ್ಡ್ ಟ್ರಂಪ್ ಕೊಡ್ತಾನೆ ಇರ್ತಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅಪ್ಡೇಟ್ ಗಳು ಬರ್ತವೆ ಅದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ಪಾಸಿಟಿವ್ ಅಪ್ಡೇಟ್ ಬಂದ್ರೆ ಅದು ಮಾರ್ಕೆಟ್ ಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ನೆಗೆಟಿವ್ ಬಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಜೊತೆಗೆ ನಿನ್ನೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಅಮೆರಿಕದ ನೇವಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಇರಾನ್ ನ 2 ಹಡಗುಗಳ ಮೇಲೆ ಅಟ್ಯಾಕ್ ಮಾಡಿರೋದನ್ನ ವಿಡಿಯೋ ರಿಲೀಸ್ ಮಾಡಿತ್ತು. ಸೊ ಈ ರೀತಿಯ ಇವೆಂಟ್ ಗಳಾದಾಗ ಆ ಸಮಸ್ಯೆ ಇನ್ನು ಜಾಸ್ತಿ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಕಾದು ನೋಡ್ಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಬೇರೆ ದೇಶಗಳ ಹಡಗುಗಳು ಓಡಾಟ ಮಾಡ್ಲಿಕ್ಕೆ ಇರಾನ್ ಬಿಡ್ತಿಲ್ಲ, ಇರಾನ್ ಹಡಗುಗಳು ಓಡಾಟ ಮಾಡ್ಲಿಕ್ಕೆ ಅಮೆರಿಕ ಬಿಡ್ತಾ ಇಲ್ಲ. ಈ ರೀತಿಯ ಕಂಡೀಷನ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಿದೆ. ನೆಕ್ಸ್ಟ್ ಮೂವ್ ಏನಾಗಿರುತ್ತೆ ಇರಾನ್ದು. ಜೊತೆಗೆ ಅಮೆರಿಕ ಕೂಡ ಒಂದಷ್ಟು ಹೊಸ ಪ್ರಪೋಸಲ್ಸ್ ಅನ್ನ ಇಟ್ಟಿದೆ. ನೋಡಬಹುದು US ಅವೈಟಿಂಗ್ ರೆಸ್ಪಾನ್ಸ್ ಫ್ರಮ್ ಇರಾನ್ ಓವರ್ ಪ್ರಪೋಸಲ್ ಫಾರ್ ಸೀಸ್ ಫೈರ್. ಈ ಹೊಸ ಪ್ರಪೋಸಲ್ ಗಳಿಗೆ ಇರಾನ್ ಒಪ್ಪುತ್ತಾ ಇಲ್ವಾ ಗೊತ್ತಿಲ್ಲ. ಜೊತೆಗೆ ಇರಾನ್ ಕೂಡ ರೆಸ್ಪಾಂಡ್ ಮಾಡಿದೆ, ನಾವು ಅದನ್ನ ರಿವ್ಯೂ ಮಾಡ್ತಾ ಇದ್ದೀವಿ ಅಂತ. ಹಾಗಾಗಿ ಅದನ್ನ ರಿವ್ಯೂ ಮಾಡಿದ್ರ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಸುದ್ದಿಗಳು ಬರುತ್ತಾ, ಸೀಸ್ ಫೈರ್ ಅಥವಾ ಯುದ್ಧ ನಿಲ್ಸೋದು ಅಥವಾ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಓಪನ್ ಮಾಡೋದು, ಈ ಸುದ್ದಿಗಳು ಖಂಡಿತ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಇಂದ ಬರೋ ಸುದ್ದಿ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡೋದು ಅಂತಂದ್ರೆ ಕ್ರೂಡ್ ನ ಮೇಲೆ. ಕ್ರೂಡ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಅಂತಂದ್ರೆ ಮಾರ್ಕೆಟ್ ಅಲ್ಲಿ ನಾವು ರ್ಯಾಲಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಈಗ $101 ಅಲ್ಲಿ ಬ್ರೆಂಟ್ ಟ್ರೇಡ್ ಆಗ್ತಾ ಇದೆ. ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ 120 ಕೂಡ ಕ್ರಾಸ್ ಮಾಡಿತ್ತು. ಕಳೆದ ವಾರ $110 ಇತ್ತು, ಈಗ 101ಕ್ಕೆ ಬಂದಿದೆ. ಅದೊಂದು ಒಳ್ಳೆಯ ಬೆಳವಣಿಗೆ. ಇನ್ ಕೇಸ್ ಅದಕ್ಕಿಂತ ಇನ್ನೂ ಕೆಳಗಡೆ ಬಂದ್ರೆ ಇನ್ನೂ ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಎಸ್ಪೆಷಲಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂದ ಏನಾದ್ರೂ ಪಾಸಿಟಿವ್ ಸುದ್ದಿ ಬಂದ್ರೆ ಖಂಡಿತ ಬ್ರೆಂಟ್ ಕ್ರೂಡ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾಗಿ ಅದನ್ನ ನಾವು ವಾಚ್ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂದ ಬ್ಯಾಡ್ ನ್ಯೂಸ್ ಬಂತು ಅಂದ್ರೆ ಕ್ರೂಡ್ ಅಲ್ಲಿ ರ್ಯಾಲಿ ಬರುತ್ತೆ. ರ್ಯಾಲಿ ಬಂದ್ರೆ ಅದು ಮಾರ್ಕೆಟ್ ಗೆ ನೆಗೆಟಿವ್, ಮಾರ್ಕೆಟ್ ನ ಡೌನ್ ಮಾಡುತ್ತೆ. ಕ್ರೂಡ್ ಡೌನ್ ಆಯ್ತು ಅಂದ್ರೆ ಮಾರ್ಕೆಟ್ ಅಪ್ ಆಗುತ್ತೆ. ಈ ರೀತಿಯ ಇನ್ವರ್ಸ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಕ್ರೂಡ್ ಅನ್ನ ನಾವು ವಾಚ್ ಮಾಡ್ಬೇಕಾಗುತ್ತೆ ಕ್ಲೋಸ್ಲಿ. ಇದೆ ನಮಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇರೋದು ಮಾರ್ಕೆಟ್ ಅಲ್ಲಿ. ಇನ್ನು ನೆಕ್ಸ್ಟ್ ರಷ್ಯಾ ಯುಕ್ರೇನ್ ಗೆ ಸಂಬಂಧಪಟ್ಟಂತೆ ಕೂಡ ಡೊನಾಲ್ಡ್ ಟ್ರಂಪ್ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನೋಡಬಹುದು ಟ್ರಂಪ್ ಸೇಸ್ ರಷ್ಯಾ ಅಂಡ್ ಯುಕ್ರೇನ್ ಹ್ಯಾವ್ ಅಗ್ರೀಡ್ ಟು ಹಿಸ್ ರಿಕ್ವೆಸ್ಟ್ ಫಾರ್ ಎ 3-day ಸೀಸ್ ಫೈರ್ ಅಂಡ್ ಎ ಪ್ರೈಸನರ್ ಸ್ವಾಪ್. 3 ದಿನಗಳ ಕದನ ವಿರಾಮ ಹಾಗೂ ಯುದ್ಧ ಖೈದಿಗಳ ಎಕ್ಸ್ಚೇಂಜ್ ಗೆ ಒಪ್ಪಿಕೊಂಡಿದ್ದಾರೆ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇದಂತೂ ಎಸ್ಪೆಷಲಿ ರಷ್ಯಾ ಯುಕ್ರೇನ್ ವಾರಂತೂ ಮಾರ್ಕೆಟ್ ನ ಮೇಲೆ ಏನೇನು ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಿಲ್ಲ. ಈಗ ಸದ್ಯಕ್ಕೆ ಇಸ್ರೇಲ್ ಇರಾನ್ US ವಾರ್ ಕ್ರಿಯೇಟ್ ಮಾಡ್ತಿರೋದು. ಬಟ್ ಸ್ಟಿಲ್ ಆ ಒಂದು ಅಪ್ಡೇಟ್ ಕೂಡ ಬಂದಿದೆ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಇವೆಂಟ್ ಕಡೆ ಬರೋದಾದ್ರೆ ಅಮೆರಿಕದ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ.
ಈ ವಾರದಲ್ಲಿ ನೋಡಬಹುದು 12ನೇ ತಾರೀಕು ಅಂದ್ರೆ ನಾಡಿದ್ದೆ ರಿಲೀಸ್ ಆಗ್ತಿರುವಂತದ್ದು. ಹಿಂದಿನ ಸಲ 3.3% ಬಂದಿತ್ತು, ಎಸ್ಟಿಮೇಷನ್ 3.4 ಇತ್ತು, 3.3% ಬಂತು. ಈಗ ಫೋರ್ಕಾಸ್ಟ್ ನೋಡಬಹುದು 3.7% ಮಾಡ್ತಿದ್ದಾರೆ. ಎಷ್ಟು ಬರುತ್ತೆ ಅದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ಗ್ರಾಜುಯಲ್ ಆಗಿ ಜಾಸ್ತಿ ಆಗ್ತಾ ಇದೆ. ಯುದ್ಧದ ಇಂಪ್ಯಾಕ್ಟ್ ಹಾಗೂ ಡೊನಾಲ್ಡ್ ಟ್ರಂಪ್ ನೀತಿಗಳು ಇನ್ಫ್ಲೇಷನ್ ಜಾಸ್ತಿ ಮಾಡ್ತಿದ್ದೇವೆ ಅನ್ನೋದನ್ನ ನಾವು ಈ ಡೇಟಾ ಮೂಲಕ ಆರಾಮಾಗಿ ಅರ್ಥ ಮಾಡ್ಕೊಳ್ಬಹುದು. 2% ವರೆಗೂ ಕೂಡ ಹೋಗಿದ್ದಂತ ಇನ್ಫ್ಲೇಷನ್ ಈಗ ಮತ್ತೆ 3 ಕ್ರಾಸ್ ಮಾಡಿ 3.7% ಫೋರ್ಕಾಸ್ಟ್ ಮಾಡ್ತಿದ್ದಾರೆ. 12ನೇ ತಾರೀಕು ನೈಟ್ ರಿಲೀಸ್ ಆಗುತ್ತೆ ಡೇಟಾ. 13ನೇ ತಾರೀಕು ಮಾರ್ಕೆಟ್ ಅಲ್ಲಿ ಪ್ರಭಾವ ಬೀರಬಹುದು, ಎಸ್ಪೆಷಲಿ ನಮ್ಮ ಮಾರ್ಕೆಟ್ ಅಲ್ಲಿ. ಅಮೆರಿಕನ್ ಮಾರ್ಕೆಟ್ ಅಂತ 12ನೇ ತಾರೀಕು ಓಪನ್ ಇರುತ್ತೆ, ಆಗ್ಲೇ ಡೇಟಾ ರಿಲೀಸ್ ಆಗುತ್ತೆ. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇದ್ರ ಜೊತೆಗೆ ನಮ್ಮ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗುತ್ತೆ. ನಿಮಗೆ ಗೊತ್ತಿದೆ, ಪ್ರತಿ ತಿಂಗಳ 12ನೇ ತಾರೀಕು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ. ಕಳೆದ ಸಲ 13ನೇ ತಾರೀಕು ರಿಲೀಸ್ ಆಗಿತ್ತು. ಯಾಕೆಂತಂದ್ರೆ 12 ಶನಿವಾರ ಅಥವಾ ಭಾನುವಾರ ಬಂದ್ರೆ, ಅದು ಯಾವ್ದಾದ್ರು ರಜೆ ಬಂದ್ರೆ ನೆಕ್ಸ್ಟ್ ವರ್ಕಿಂಗ್ ಡೇ ರಿಲೀಸ್ ಆಗುತ್ತೆ. ಇಲ್ಲ ಅಂದ್ರೆ ಪ್ರತಿ ತಿಂಗಳು 12ನೇ ತಾರೀಕು ರಿಲೀಸ್ ಆಗುತ್ತೆ. ಈ ಸಲ 12ನೇ ತಾರೀಕು ಇರುತ್ತೆ. ಕಳೆದ ಸಲ ನೋಡಬಹುದು 3.4% ಬಂತು. ಎಸ್ಟಿಮೇಟ್ ಇತ್ತು 3.48, ಒಂದೇದು 3.4. ಈಗ ಫೋರ್ಕಾಸ್ಟ್ ನೋಡಬಹುದು 3.8% ಮಾಡ್ತಿದ್ದಾರೆ. ಇಲ್ಲೂ ಕೂಡ ಅಷ್ಟೇ, ನಮ್ದು ಕೂಡ ಇನ್ಫ್ಲೇಷನ್ ಗ್ರಾಜುಯಲ್ ಆಗಿ ಜಾಸ್ತಿ ಆಗ್ತಾ ಇದೆ. ಆಕ್ಚುಲಿ ಇನ್ನು ಒಂದಷ್ಟು ಇಂಪ್ಯಾಕ್ಟ್ ಆಗಿಲ್ಲ, ಯಾಕಂದ್ರೆ ಸರ್ಕಾರ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡಿಲ್ಲ. ಕ್ರೂಡ್ ಪ್ರೈಸ್ ರೈಸ್ ಆಗಿರೋದನ್ನ ಕೆಲವೊಂದನ್ನು ಮಾತ್ರ ಜಾಸ್ತಿ ಮಾಡಿದ್ದಾರೆ, ಲೈಕ್ ಕಮರ್ಷಿಯಲ್ ಗ್ಯಾಸ್ ಅಂತವನ್ನ. ಹಾಗಾಗಿ ಇನ್ನು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಒನ್ಸ್ ಏನಾದ್ರು ಅಲ್ಲಿ ಬದಲಾವಣೆ ಆದ್ರೆ ಇನ್ಫ್ಲೇಷನ್ ಸ್ಪೈಕ್ ಆಗುವಂತ ಎಲ್ಲ ಲಕ್ಷಣಗಳಿರುತ್ತೆ. ಸದ್ಯದ ಮಟ್ಟಿಗೆ 3.8% ಫೋರ್ಕಾಸ್ಟ್ ಅನ್ನ ಮಾಡ್ತಿದ್ದಾರೆ. 12ನೇ ತಾರೀಕು ಸಾಯಂಕಾಲ ರಿಲೀಸ್ ಆಗುತ್ತೆ. 13ನೇ ತಾರೀಕು ನಮ್ಮ ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ನಾವು ಇದನ್ನು ಕೂಡ ವಾಚ್ ಮಾಡ್ಬೇಕಾಗುತ್ತೆ, ಯಾವ ರೀತಿ ಇರುತ್ತೆ ಇನ್ಫ್ಲೇಷನ್ ಡೇಟಾ ಅಂತ. ಎಸ್ಪೆಷಲಿ ಎಸ್ಟಿಮೇಟ್ ಇಂತ ಕಡಿಮೆ ಬಂದ್ರೆ ಅದು ಒಳ್ಳೆ ಬೆಳವಣಿಗೆ ಆಗುತ್ತೆ, ಕಾದು ನೋಡೋಣ. ನಂತರ UK GDP ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ. ಡೇಟ್ ನೋಡಬಹುದು ಮೇ 14ನೇ ತಾರೀಕು Q1 GDP ಡೇಟಾ ರಿಲೀಸ್ ಆಗ್ತಾ ಇದೆ. ಫೋರ್ಕಾಸ್ಟ್ ನೋಡಬಹುದು 0.6% ಮಾಡ್ತಿದ್ದಾರೆ. ಈ ಮುಂಚೆ 0.1% ಬಂದಿತ್ತು. ಎಸ್ಟಿಮೇಟ್ ಕೂಡ ಅಷ್ಟೇ ಇತ್ತು, ಬಟ್ ಈ ಸಲ ಫೋರ್ಕಾಸ್ಟ್ ಜಾಸ್ತಿ ಇದೆ. ನೋಡೋಣ ಎಸ್ಟಿಮೇಟ್ ಅನ್ನ ಬೀಟ್ ಮಾಡುತ್ತಾ UK GDP ಡೇಟಾ ಅಂತ. 14ನೇ ತಾರೀಕು ಈ ಕಡೆ ಕೂಡ ಗಮನವನ್ನ ಇಡಬಹುದು. ಇದು ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡದೇ ಇರಬಹುದು, ಬಟ್ ಸ್ಟಿಲ್ ವಾಚ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಇಂತಹ ಕಂಡೀಷನ್ ಅಲ್ಲೂ ಕೂಡ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅದರಲ್ಲೂ 0.1 ಇಂದ 0.6% ಗೆ ಅಂದ್ರೆ ಮೋರ್ ದನ್ 0.5% ಜಾಸ್ತಿ ಆಗ್ಬಹುದು ಅಂತ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಹಾಗಾಗಿ ನಾವ್ ಇದನ್ನ ವಾಚ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಅಂತಂದ್ರೆ ಅದು ರಿಸಲ್ಟ್ಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದ್ದಾವೆ. ಈಗಾಗಲೇ ನಿಮಗೆ ಗೊತ್ತಿದೆ, ಪ್ರತಿದಿನ ಕೂಡ ಹಂಡ್ರೆಡ್ಸ್ ಆಫ್ ಕಂಪನೀಸ್ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತಿರ್ತವೆ. ಈ ವಾರ ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ಇದೆ. ನೋಡಿ, ಆಲ್ಮೋಸ್ಟ್ 500 ಕಂಪನೀಸ್ ಈ ವಾರದಲ್ಲಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಿದ್ದಾವೆ. ಹಾಗಾಗಿ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಆಗಿರುತ್ತೆ ರಿಸಲ್ಟ್ಸ್ ವೈಸ್. ಅನಂತರಾಜ್ ರಿಸಲ್ಟ್ ಇದೆ ಸೋಮವಾರ. ಆರ್ಫಿನ್, ಏರ್ಪೇಸ್, ಆರ್ಯನ್ ಪ್ರೊ, ಬಟರ್ಫ್ಲೈ, ಕೆನರಾ ಬ್ಯಾಂಕ್, DB ಕಾರ್ವ್, ಗ್ರಾವಿಟಿ, ಮೋಲ್ಟೆಕ್ ಪ್ಯಾಕೇಜಿಂಗ್, JTL ಇಂಡಸ್ಟ್ರೀಸ್, JBM ಆಟೋ, ಸಾಕಷ್ಟು ಕಂಪನಿಗಳಿದೆ. 25 ಪೇಜ್ ಇದೆ. ಒಂದು ಪೇಜ್ ಅಲ್ಲಿ 20 ಕಂಪನಿ ನೇಮ್ ಇರುತ್ತೆ. 500 ಕಂಪನೀಸ್ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಿದ್ದೇವೆ ಈ ವಾರದಲ್ಲಿ. ಹಾಗಾಗಿ ರಿಸಲ್ಟ್ ಕಡೆ ಹೆಚ್ಚಿನ ಗಮನವನ್ನು ನಾವು ಕೊಡಬೇಕಾಗುತ್ತೆ. ಅಟ್ ಲೀಸ್ಟ್ ನಾನು ಯಾವಾಗ್ಲೂ ಹೇಳ್ತೀನಲ್ಲ, ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್, ಇನ್ವೆಸ್ಟ್ ಮಾಡಬೇಕು ಅಂತ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿರೋ ಕಂಪನೀಸ್, ಹಾಗೆ ನೀವು ಇನ್ವೆಸ್ಟ್ ಮಾಡಿರೋ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಕಂಪನೀಸ್, ಅವುಗಳ ನಂಬರ್ಸ್ ಹೇಗಿದೆ ಅದನ್ನ ಚೆಕ್ ಮಾಡ್ಕೊಂಡ್ರೆ ನಮಗೆ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ ಫ್ಯೂಚರ್ ಗ್ರೋತ್ ಬಗ್ಗೆ. ಹಾಗಾಗಿ ಅಟ್ ಲೀಸ್ಟ್ ಅದನ್ನ ಚೆಕ್ ಮಾಡ್ಕೊಳ್ಳಿ. ಎಲ್ಲ ನಂಬರ್ಸ್ ಅಂತೂ ಚೆಕ್ ಮಾಡಕ್ ಆಗೋದಿಲ್ಲ. ಈ 3 ಪಾಯಿಂಟ್ಸ್ ಗಮನದಲ್ಲಿರಲಿ. ಅಷ್ಟನ್ನ ನೋಡಿದ್ರೆ ಸಾಕು, ಸಾಕಷ್ಟು ಇನ್ಪುಟ್ಸ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನಮಗೆ ಸಿಗುತ್ತೆ. ಇನ್ನು ಡಾಲರ್ ವರ್ಸಸ್ ರುಪಿ ಕಡೆ ಬಂದು 94.43 ಗೆ ಬಂದಿದೆ. 95 ಅನ್ನ ಕೂಡ ಕ್ರಾಸ್ ಮಾಡಿತ್ತು. ನಂತರ ಒಂದಷ್ಟು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕಳೆದ ವಾರದಲ್ಲಿ ನೋಡ್ಲಿಕ್ಕೆ ಸಿಕ್ತು, ಬಟ್ ಅಷ್ಟೇನಾಗ್ಲಿಲ್ಲ. ಮತ್ತೆ ಇಲ್ಲಿ ಒಂದಷ್ಟು ವೀಕ್ನೆಸ್ ಮುಂದುವರೆದಿದೆ. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಅಂತ. ರುಪಿ ಸ್ಟ್ರಾಂಗ್ ಆಗೋದು ಕೂಡ ಒಳ್ಳೆಯ ಬೆಳವಣಿಗೆ. ಇದ್ರ ಮೇಲೂ ಕೂಡ ಕ್ರೂಡ್ ಪ್ರಭಾವ ಬೀರ್ತಾ ಇದೆ. ಕ್ರೂಡ್ ಏನಾದ್ರು ಡೌನ್ ಫಾಲ್ ಆಯ್ತಾ ರುಪಿ ಸ್ಟ್ರಾಂಗ್ ಆಗ್ತಿದೆ, ಕ್ರೂಡ್ ಅಲ್ಲಿ ರ್ಯಾಲಿ ಬಂತ ರುಪಿ ವೀಕ್ ಆಗ್ತಿದೆ. ಈ ರೀತಿ ಇನ್ವರ್ಸ್ ರಿಲೇಶನ್ಶಿಪ್ ನೋಡ್ಲಿಕ್ಕೆ ಸಿಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ ಹಾಗೂ ಕ್ರೂಡ್ ಅಂಡ್ ರುಪಿ ವರ್ಸಸ್ ಕ್ರೂಡ್. ಇದನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಈ ವಾರದಲ್ಲಿ ಪರ್ಫಾರ್ಮೆನ್ಸ್ ಅಂತ. ಇನ್ನು ಗೋಲ್ಡ್ ಕಡೆ ಬಂದ್ರೆ, ಗೋಲ್ಡ್ ಅಲ್ಲಿ ಸದ್ಯದ ಮಟ್ಟಿಗೆ 1.5 ಲಕ್ಷ ಮೇಲೇನೆ ಇದೆ. ಎಸ್ಪೆಷಲಿ ಡೌನ್ ಆಗಿತ್ತು, ಮತ್ತೆ ಕಳೆದ ವಾರದಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ಈ ವಾರದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಇದನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ, ಹಲವಾರು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ. ಅಪ್ಟಸ್ ಫಾರ್ಮಾ ಬೋನಸ್ ಇಶ್ಯೂ ಇದೆ ನೋಡಬಹುದು 3:2 ರೇಷಿಯೋದಲ್ಲಿ. ಅಂದ್ರೆ 2 ಶೇರ್ ಇದ್ರೆ 3 ಶೇರ್ ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. 12 ಮೇ ಅಂದ್ರೆ ನಾಡಿದ್ದು ಎಕ್ಸ್ ಡೇಟ್ ಆಗಿರುತ್ತೆ, ಅವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಇನ್ನು ಬಯೋಜನ್ ಫಾರ್ಮಾ ಕೂಡ ಬೋನಸ್ ಅನ್ನ ಕೊಡ್ತಾ ಇದೆ 1:6 ರೇಷಿಯೋದಲ್ಲಿ. 6 ಶೇರ್ಗಳಿಗೆ 1 ಶೇರ್ ಅನ್ನ ಬೋನಸ್ ಆಗಿ ಕೊಡ್ತಾ ಇದೆ. ದೇವ್ ಲ್ಯಾಪ್ಟೆಕ್ ಬೋನಸ್ ಇಶ್ಯೂ ಇದೆ 1:1 ರೇಷಿಯೋದಲ್ಲಿ. ಹಾಗೆ ದೇವ್ ಲ್ಯಾಪ್ಟೆಕ್ ನ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ. ಇದು ಕೂಡ 10 ರೂಪಾಯಿ ಇರುವಂತ ಫೇಸ್ ವ್ಯಾಲ್ಯೂ ನ 5 ರೂಪಾಯಿ ಮಾಡ್ತಾ ಇದೆ. ಅಂದ್ರೆ 1:2 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ. 15ನೇ ತಾರೀಕು ಎಕ್ಸ್ ಡೇಟ್ ಇರುತ್ತೆ. ಈ ಎಲ್ಲ ಕಂಪನಿಗಳನ್ನು ಕೂಡ ವಾಚ್ ಮಾಡಬಹುದು ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್. ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.